ನನಗನ್ಸೋ ಹಾಗೆ ಬಹುಶಃ ಏನೋ ಸಮಸ್ಯೆ ಇರ್ಬೋದು, ಅದಕ್ಕೆ ಇಲ್ಲಿವರೆಗೂ ಬಂದಿರ್ಬೋದು. ನನಗವ್ರ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ, ಆದರೆ ಪ್ರಾಮಾಣಿಕ ಥರ ಅಂತೂ ಕಾಣಿಸ್ತಾರೆ ನನಗೆ. ಅಬ್ಬಬ್ಬಬ್ಬಬ್ಬಬ್ಬ. ಆಮೇಲೆ ಮೋಸ ಮಾಡೋರ್ ಥರ ಅಂತೂ ಕಾಣಲ್ಲ, ನಂಬೋದು ಅನ್ಸುತ್ತೆ. ಸಾಕು ಭುವನ್, ಹೋಗಿ ಇಲ್ಲಿಂದ. ನನ್ನ ಮುಖ ಕಂಡ್ರೆ ಸಾಕು ಹೋಗು ಅಂತೀಯಪ್ಪ. ನಾನು ನೋಡ್ತಾ ಇದ್ದೀನಿ. ಇನ್ನು ಎಷ್ಟು ದಿನ ಹೀಗೆ ಹೇಳ್ತೀಯ? ನನ್ನ ಮನಸ್ಸಿಗೆ ಬಂದಷ್ಟು ದಿನ. ನೋಡಿ, ನೀವೇನೇನೋ ಮರಳು ಮಾಡಿ ನನ್ನನ್ನು ಒಲಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದ್ರೆ ಅದೆಲ್ಲ ನನ್ನ ಮೇಲೆ ಯಾವ ಪರಿಣಾಮನೂ ಬೀಳಲ್ಲ. ಮೊದಲು ಹೊರಡಿ ಇಲ್ಲಿಂದ. ಅಲ್ವೇ, ನಾನಿನ್ ಗಂಡ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ ನಾನು. ಸಂಸಾರ ಅಂದಮೇಲೆ ಜಗಳ, ಗಲಾಟೆ, ಅಸಹನೆ, ಮನಸ್ತಾಪ ಇದ್ದಿದ್ದೆ. ನೀನು ಮಾತ್ರ ಹೀಗೆ ನನ್ನ ಬಿಟ್ಟು ಓಡ್ ಬಂದು ನಾನಾಗಿ ನಿನ್ನ ಹುಡುಕೊಂಡ್ ಬಂದ್ರು ಕೂಡ ನನ್ನ ಬಗ್ಗೆ ಕೇರೆ ಮಾಡಿದೆ. ಜಪ್ಪಯ್ಯ ಅಂದ್ರು ಜಗ್ಗದೆ ನಿನ್ನ ಹಠಾನೆ ನೀನು ಸಾಧಿಸ್ತಾ ಇದೀಯ. ಹೌದು, ಸಾಧಿಸ್ತೀನಿ. ನನಗೆ ಹೇಗ್ ಬೇಕೋ ಹಾಗೆ ಸಾಧಿಸ್ತೀನಿ. ಏನೀಗ? ಏನಿಲ್ಲ, ನಾನು ಅವತ್ತು ಹೇಳಿದ್ದೆ ಇವತ್ತು ಮಾಡಿ ತೋರಿಸ್ತೀನಿ. ಏನಿ ಮಾತಿನ ಅರ್ಥ? ಏನಿಲ್ಲ, ನಾನು ಶಂಕರನ ಹತ್ರ ಹೋಗ್ತೀನಿ. ನಾನು ನೀನು ಗಂಡ ಹೆಂಡತಿ ಅಂತ ಹೇಳ್ತೀನಿ. ನಿನಗೆ ತಾಳಿ ಕಟ್ಟಿದ್ದೀನಿ, ಶಾಸ್ತ್ರೋಕ್ತವಾಗಿ ನಿನ್ನ ಕೈ ಹಿಡಿದಿದ್ದೀನಿ ಅಂತೀನಿ. ಏನು ಮಾಡ್ತೀಯ ನೀನು? ನಾಚಿಕೆ ಆಗಲ್ವಾ ಭುವ ನಿಮ್ಗೆ? ಏನಂತೆ? ನಾನು ನೋಡ್ತಾನೆ ಇದ್ದೀನಿ. ಬಂದಾಗಿಂದ ಪದೇ ಪದೇ ನಾನಿನ್ ಗಂಡ ಅಂತಾನೆ ಹೇಳ್ತಾ ಇದ್ದೀರಿ. ತಾಳಿ ಕಟ್ಟಿದ್ದೀನಿ, ನಿನ್ ಮೇಲೆ ಅಧಿಕಾರ ಇದೆ ಅಂತ ಹೇಳ್ತಿದ್ದೀರಿ. ಇಷ್ಟು ದಿನ ಸುಮ್ಮನಿದ್ದೆ, ಆದ್ರೆ ಈಗ ಹೇಳ್ತಾ ಇದೀನಿ ಕೇಳಿ. ನೀನ್ ನನ್ ಗಂಡ ಹೌದು, ಆದ್ರೆ ಅದನ್ನೇ ಮುಂದಿಟ್ಕೊಂಡು ನನ್ನನ್ನ ಗೆಲ್ಲಕ್ ಬಂದ್ರೆ ಅದಕ್ಕೆ ನನ್ನ ಸಮ್ಮತಿ ಇಲ್ಲ. ನೀವೇನಂದಿದ್ರಿ? ನನಗೆ ನಿನ್ನ ಮೇಲೆ ಪ್ರೀತಿ ಇದೆ, ನಿನ್ನ ನೋಯಿಸ್ಕೊಂಡು ಹೋಗೇ ಹೋಗ್ತೀನಿ, ಹಾಗೆ ಹೀಗೆ ಅಂತ ಏನೇನೋ ಅಂದಿದ್ರಲ್ಲ. ನನಗಿಂತ ಚೆನ್ನಾಗಿ ಇದೆಲ್ಲ ನಿಮ್ಗೆ ನೆನಪಿರ್ಬೇಕು ಅಲ್ವಾ? ಶ್ರದ್ಧಾ, ಹಾಗಿದ್ಮೇಲೆ ನಿನ್ನನ್ನ ಪ್ರಾಮಾಣಿಕವಾಗಿ ಹೋಲಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಾಗಿತ್ತು. ಆದ್ರೆ ನೀವು ಆ ಬಗ್ಗೆ ಯೋಚನೆ ಸಹ ಮಾಡದೆ ಗಂಡ ಅನ್ನೋ ಹಕ್ಕನ್ನ ಚಲಾಯಿಸಕ್ ಬರ್ತಾ ಇದ್ದೀರಿ. ಸರಿ, ನೀವ್ ಆ ದಾರಿಯಲ್ಲೇ ಬಂದ್ರೆ ನಾನೇನು ಮಾತಾಡದೆ ನನ್ನ ಸೋಲನ್ನ ಒಪ್ಕೋತೀನಿ. ತಾಳಿನ ಮುಂದಿಟ್ಕೊಂಡು ನನ್ನ ಗೆಲ್ಲೋಷ್ಟು ಹೇಳಿ ನೀವು ಅಂತ ಅನ್ಕೊಂಡಿರ್ಲಿಲ್ಲ ನಾನು. ನಿಮ್ಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ, ಕಾಳಜಿ ಇದ್ರೆ ಮತ್ತೆ ಹೊಸದಾಗಿ ನನ್ನನ್ನು ಅರ್ಥ ಮಾಡ್ಕೊಳಕ್ ಶುರು ಮಾಡಿ. ಮತ್ತೆ ಹೊಸದಾಗಿ ನನ್ನನ್ನು ಇಷ್ಟಪಡಿ. ಆಗ ನಾನು ನಿಮ್ಮನ್ನ ಕನ್ಸಿಡರ್ ಮಾಡಿದ್ರು ಮಾಡ್ಬೋದೇನೋ. ಆದ್ರೆ ನಿಮಗ ಯೋಚನೆನೂ ಇಲ್ವಲ್ಲ. ಬಂದಾಗಿಂದ ಬೆಂಗಳೂರಿಗೆ ಹೆಂಡತಿನ ಯಾವಾಗ ಕರ್ಕೊಂಡು ಹೋಗ್ತೀನಿ ಅನ್ನೋ ಮನಸ್ಥಿತಿಲೇ ಇರೋ ನಿಮ್ಗೆ ಇದೆಲ್ಲ ಹೇಗೆ ಅರ್ಥ ಆಗ್ಬೇಕು ಹೇಳಿ? ಹಳೆ ಭುವನ್ ಇಷ್ಟ ಇಲ್ಲ ನನಗೆ, ಹೊಸ ಭುವನ್ ಆಗ್ತೀರಿ ಅಂದ್ಕೊಂಡಿದ್ದೆ. ಆದ್ರೆ ಸ್ಟಾಪ್. ಅರ್ಥ ಆಯ್ತು ನನಗೆ. ಮತ್ತೆ ಬುದ್ಧಿ ಮಾತಿನ ಮಳೆ ಸುರಿಬೇಕಾದ ಅವಶ್ಯಕತೆ ಇಲ್ಲ ನನ್ನ ಮೇಲೆ. ಓಕೆ, ನಾನು ಹೇಳ್ತೀನಿ ಕೇಳಿಸ್ಕೊ. ನಾನಿನ್ ಗಂಡನೇ ಅಲ್ಲ ಅನ್ಕೋ ಶ್ರದ್ಧಾ. ನಮ್ಮಿಬ್ರಿಗೂ ಮದುವೆನೇ ಆಗಿಲ್ಲ ಅನ್ಕೋ. ಹಾ, ಮತ್ತೆ ಹೊಸದಾಗಿ ಪ್ರೀತಿಸ್ತೀನಿ ನಿನ್ನ. ದೇವರು ಎಲ್ರಿಗೂ ಸೆಕೆಂಡ್ ಚಾನ್ಸ್ ಕೊಡಲ್ವಂತೆ, ಆದ್ರೆ ನಮ್ಮಿಬ್ರಿಗೆ ನಮ್ಮ ಬದುಕನ್ನ ಕಟ್ಟಿ ತೋರಿಸೋದಕ್ಕೆ ಅವನೇ ಇನ್ನೊಂದು ಚಾನ್ಸ್ ಕೊಡ್ತಿದ್ದೀನಿ ಅನ್ಕೋತೀನಿ. ಎಸ್, ಅದೇನೇ ಬರಲಿ ನಾನು ಫೇಸ್ ಮಾಡ್ತೀನಿ. ಇವತ್ತೇ ಲಾಸ್ಟ್ ಶ್ರದ್ಧಾ. ಇನ್ಮೇಲೆ ನಾನು ನಿನ್ನ ಗಂಡ ಅಂತ ಹೇಳ್ಕೊಂಡು ಓಡಾಡಲ್ಲ. ಆ ಪದನ ಮಿಸ್ಯೂಸ್ ಮಾಡಲ್ಲ. ಅದೆಂಥದೇ ಸಂದರ್ಭ ಬರಲಿ, ನಾನಾಗ್ ನಾನೇ ನೀ ನನ್ನ ಹೆಂಡತಿ ಅಂತ ನಾನು ಹೇಳೋದಿಲ್ಲ. ನಿನ್ನ ಧರ್ಮ ಸಂಕಟಕ್ಕೆ ನಾನು ಸಿಕ್ಸೋದಿಲ್ಲ. ಇಟ್ಸ್ ಮೈ ಚಾಲೆಂಜ್. ಸರಿ, ಹಾಗಿದ್ರೆ ನೀವು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಾ ಅಂದಮೇಲೆ ನಾನು ಚಾಲೆಂಜ್ ಮಾಡ್ತೀನಿ. ನೀವು ನನ್ನ ಗಂಡ ಅಂತ ನಾನು ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ನಮ್ಮಿಬ್ಬರ ನಿಜವಾದ ಐಡೆಂಟಿಟಿ ಏನು ಅಂತ ನಾನೆಲ್ಲೂ ರಿವೀಲ್ ಮಾಡಲ್ಲ. ಎಂತ ಮಾಡೋದು?
ಬೇಜಾರಾಗ್ತಾ ಇತ್ತು. ನನ್ನ ರಾಜ್ಕುಮಾರಿ ಎಂತ ಮಾಡ್ತಿದ್ದೆ ಹೇಳ್ಕಂಬ. ಎಂತಕ್ಕ ಏನೋ ಅನ್ಕೊಂಡ್ರೆ ಸಮ ಮಾತೇ ಆಡ್ತಿರಲ್ಲ. ನಾಚಿಕೆ ಏನೋ ಪಾಪ ನನ್ನ ಹಂಗೆ. ಎಲ್ಲಿ ಹೋದ್ರಿ ಇವರು? ಇವ್ರ ಹತ್ರ ಮಾತಾಡುವಳ ಅನ್ಕೊಂಡು ಬಂದೆ, ನೋಡಿದ್ರೆ ಇವರೇ ಇಲ್ಲ. ಎಂತ ನಸೀಬ್ ನಂದು. ಬಾಗಿ ಭುವಿಯನು ಕೇಳಿದ ಹಾಗೆ ಕಡ. ಇವ್ರು ಯಾರು? ನೀ ಎಲ್ಲಿಗೆ ಅಂತ ಬಂದದ್ದು? ಹೋಗ ಸುಮ್ಮನೆ. ಈ ಪ್ಯಾಟಿ ಪೋಕರ್ ಅನ್ಕೊಂಡು ನಿಂಗೆ ಅಂತ ಕೆಲಸ? ಅದು ಸುಮ್ಮನೆ ಬಂದದ್ದು. ದಣಿಗಳು ಭುವನ್ ಅವ್ರನ್ನ ಕರೀರಿ ಅಂತಂದ್ರು, ಅದಕ್ಕೆ ಬಂದದ್ದು. ಆದರೆ ಅವ್ರಿಲ್ಲ. ಹೌದಾ? ಸತ್ಯವಾ? ಅವ್ರು ಹೇಳೋದು ಹೌದಾ? ನೀನೇ ಹೋಗಿ ಕೇಳು, ಗೊತ್ತಾಯ್ತು ನಿಂಗೆ. ಇಲ್ಲ ಇಲ್ಲ, ನಾಕೇಂತಿಲ್ಲ, ನಂಗೇನಾಗತ್ತೆ ಇಲ್ಲ, ಸುಮ್ಮನೆ ಕೇಳದು. ಹಂಗೆ ಹೋಯ್ತು ಇದ್ರ ಅಕ್ಕ ಬೈತಾಳು, ಬರೋಕಿತ್ತು ನನಗೆ. ಅಪ್ಪ, ಅವ್ರು ಇಲ್ಲದೆ ಇದ್ದಿದ್ದೇ ಒಳ್ಳೇದಾಯ್ತು. ಇಲ್ಲದೆ ಇದ್ರೆ ಸಿಕ್ಕಾಕತ್ತಿದ್ದೆ ಈಗ. ಹೇ, ಜಪ ಮಾಡ್ತಿದ್ಯಾ? ಗಂಡಸರು ಎಂತ ಕೆಲಸ ನಿಂಗೆ? ದೇವಾ ಇವನೊಬ್ಬ ಕತೆ ಅಂತ. ಸರಿ ಆಯ್ತಲ್ಲ, ಇನ್ನು ಹೊರಡಿ. ಅದೇನು ಕಡಿಬಿಡಿನೋ ಏನೋ. ಸರಿ ಬರ್ತೀನಿ ಹೊಸ ಶ್ರದ್ಧಾ ಅವರೇ. ಈಗೇನಾಯ್ತು? ಅದು ಪುಟ್ಟ ಈ ಕಡೆನೇ ಬರ್ತಿದ್ದಾನೆ. ಅಯ್ಯೋ ದೇವ್ರೆ, ನಾವು ಕೈಗೆ ಸಿಕ್ಕಾಕೊಂಡ್ರೆ ಮುಗೀತು ಕತೆ. ಏನು ಮಾಡಲಿ, ಯಾಕೋ ನನ್ನ ಟೈಮೇ ಚೆನ್ನಾಗಿಲ್ಲ. ಸರಿಯಾಗಿ ತಗೊಳಕೋತಾ ಇದ್ದೀನಿ. ಅಕ್ಕ, ಬಾಗಿಲು ತೆಗಿಯಕ್ಕ. ಅಕ್ಕ ತೆಗಿಯಕ್ಕ. ಒಂದ್ ನಿಮಿಷ ಇರೋ, ಬಂದೆ. ಏನು ಮಾಡಲಿ? ಆಗ್ಲೇ ಮಾಡಿದ್ರಲ್ಲ, ಅದನ್ನೇ ಮಾಡಿ. ಮತ್ತೆ ಮಂಚದ ಕೆಳಗ. ಬಂದೇ ಇರೋ. ಮತ್ತೆ ಮಂಚದ ಕೆಳಗ. ಹೌದು, ಬೇಗ ಹೋಗಿ. ಅಕ್ಕ, ನಾ ಬರ್ತೇನೆ ಗೊತ್ತಿಲ್ಲ ನಿಂಗೆ? ಎಂತಕ್ ಬಾಗಿಲು ಹಾಕೊಂಡಿದ್ದ? ಗೊತ್ತು ಕಣೋ, ಗೊತ್ತು. ಹೇಳು. ಎಂತ ಹೇಳೋದ? ನಾನು ಭಾಷಣ ಬರ್ಕೊಂಡ್ ಬಂದಿನ, ಸುಮ್ಮನೆ ಬಂದೆ. ಅದಂತದ ನೀ ಬರ್ಸ್ತೇ ಅಂದಲ್ಲ. ಹಾ ನೋಡು, ಇವತ್ತೊಂದು ಕೆಲಸ ಮಾಡು. ನೀನು ಹೋಗಿ ಮಲ್ಕೊಂಬಿಡು. ಇವತ್ತು ಓದೋದು ಬರೆಯೋದೆಲ್ಲ ಏನು ಬೇಡ. ಹೇಗಿದ್ರೆ ಸಂಜೆ ಓದ್ಕೊಂಡಿದ್ಯಲ್ಲ. ಅದೆಲ್ಲ ನಂಗೆ ಆತಿಲ್ಲ. ನಂಗೆ ಇಷ್ಟು ಬೇಗ ಅಮ್ಮ ಅಪ್ಪನ ಹತ್ರ ಒಪ್ಕಿಲ್ಲ. ಆ ಅಮ್ಮನ ಹತ್ರ ಆರೇ ಕೆಲ್ಸಕ್ಕೆ ಬರ್ದಿದ್ದ ಕತಿ ಎಲ್ಲ ಹೇಳ್ತಾರೆ. ಅವಳದ್ದು ಸಾರಿ. ಹಾ ಸರಿ ಸರಿ. ಅಯ್ಯೋ ನೊಬ್ಬ, ಇನ್ನು ಎಷ್ಟೊತ್ತು ಕತೆ ಹೇಳ್ತಾನೋ ಏನೋ. ನನ್ನ ಗ್ರಾಚಾರಣೆ ಸರಿ ಇಲ್ಲ. ಕಾಣಕ್ಕ, ಈಗ ನಾನು ನಿನ್ನ ಮೊದಲು ಹೇಳಿಕೊಟ್ಟದ ಪದಗಳೆಲ್ಲ ಬರೀತೆ, ಆಯ್ತಾ? ಆಯ್ತಪ್ಪ, ಬರಿ. ನೀನು ತುಂಬಾ ಹುಷಾರಾಗಿದ್ಯಾ ಬಿಡು. ಅದೇನಂದ್ರೆ ನೀನು ಜಾಣ ಅಲ್ವಾ, ಎಲ್ಲದನ್ನು ಬೇಗ ಬೇಗ ಕಲಿತೀಯಾ. ಕಾಲ್ ಹೊರಗೆ ಬಂದಿದೆ. ಕಾಲು ಹೊರಗೆ ಬಂದಿದ್ಯಾ? ಯಾರು
ಅಲ್ಲ ಅದು ಕಾಲ್ ಹೊರಗಡೆ ಇಡದೆ ಮನೆಯಲ್ಲೇ ಚೆನ್ನಾಗಿ ಓದ್ಕೊಂಡ್ರೆ ಗೊತ್ತಾಗತ್ತೆ ನಿನ್ ಹಣೆ ಬರ ಏನು ಅಂತ. ಆಯ್ತಪ್ಪ, ನನ್ನ ಹಣೆ ಬರ ಅಂತ ನಂಗೆ ಗೊತ್ತು. ನಾನು ಓದಿ ದೊಡ್ಡ ಆಫೀಸರ್ ಆತೆ. ಅದೇ ನಮ್ಮ ಮನೆಯಲ್ಲಿ ಇದ್ದಲ್ಲ ಭುವನ, ಅವನ ಪರಿಸ್ಥಿತಿ ಅಂತ ಯಾರಿಗೂ ಬೇಡ. ಇದೇನಿದು? ಇವನು ಯಾಕೋ ನನ್ನೇ ಟಾರ್ಗೆಟ್ ಮಾಡಿದ್ದಾನೆ. ಯಾಕಾಗ ಹೇಳ್ತಿದ್ಯೋ? ಇಲ್ದಿರ್ ನೀನೇ ಕಾಣಕ್ಕ ಎಲ್ಲೂ ಕೆಲಸ ಸಿಗದೆ ಊರೆಲ್ಲ ಅಲಿತಿದ್ದ. ನಮ್ಮೂರ ಸಿಕ್ಕವನಿಗೆ ಈಗ ಕಂಡ್ರೆ ಚೀತು ಅನ್ಸ್ಕೊಂಡಿದ್ದ. ಎಂದಕ್ಕೆ ಇರ್ಕವ? ಆಯ್ತಲ್ಲ ಅಲ್ಲಿಗೆ ಮರ್ಯಾದೆ. ಪುಟ್ಟನ ಕೈಲಿ ಮಂಗಳಾರತಿ, ಅದನ್ನ ಇಲ್ಲಿ ಮಂಚದ ಕೆಳಗೆ ಬಿತ್ಕೊಂಡು ಕೇಳಿಸ್ಕೊಳ್ಳೋದು ದುಸ್ಥಿತಿ. ಇನ್ನು ಏನೇನೆಲ್ಲ ಆಗೋದಿದ್ಯಪ್ಪ ನನ್ನ ನಸೀಬಲ್ಲಿ. ಇವಾಗ ಕಂಡ್ರೆ ಹಿಂಗೆ ಬಿಟ್ರ ಅಪ್ಪಾಚಿ ಮತ್ತು ಅವನ ದೋಸ್ತಿಗಳು ಅವ್ರನ್ನೆಲ್ಲ ಹೇಗಳ ಸರಿ ಮಾಡ್ತೀನಿ ಅನ್ನೋ ದೇವ್ರು. ಪುಟ್ಟ ಹಾಗೆಲ್ಲ ಮಾತಾಡಬಾರ್ದು ಕಣೋ. ನೋಡು, ಅವ್ರವ್ರ ಯೋಗ್ಯತೆ ಅವ್ರವ್ರಿಗಿರುತ್ತೆ. ಎಂತ ಯೋಗ್ಯತೆ ಮಣ್ಣು. ನಿನ್ನೆ ಬಚ್ಚಿ ಕೊಟ್ಟಲ್ಲ ಹೂವ, ಅದೆಂತ ಒಳ್ಳೆ ಕೆಲ್ಸನದ? ಹಂಗೆಲ್ಲಾರು ಮಾಡ್ತಾರ? ಓಹೋ, ಹೂವು. ಗುಡ್, ವೆರಿ ಗುಡ್. ಅಯ್ಯೋ ಇರ್ಲಿ ಪುಟ್ಟ, ಬಿಡು ಹೋಗ್ಲಿ. ನೋಡು, ನೀನಿಲ್ಲಿ ಬಂದಿದ್ಯಾ ಆತಕ್ಕೆ, ಮೊದಲು ಆ ಕೆಲಸ ಮಾಡು. ಬರೀ ಸದ್ದು ಮಾಡಿದ್ರೆ ಮರ್ಯಾದೆ ಹೋಗುತ್ತೆ. ಅಕ್ಕ ನಂಗೆ ಹೇಳದ, ನಾನೆಂತ ಮಾಡಿದೆ? ಅದು ಅಂದ್ರೆ ಮಾತು ಜಾಸ್ತಿ ಆಡಬಾರ್ದು, ಆಡಿದ್ರೆ ಮರ್ಯಾದೆ ಹೋಗುತ್ತೆ ಅಂತ. ಅಯ್ಯ, ನಾನೆಂತ ಮಾಡಿದೆ ಈಗ? ಏನೂ ಇಲ್ಲ. ಸರಿ, ಲೆಕ್ಕ ಮಾಡೋಣ. ಕೊಡು, ಲೆಕ್ಕ ಬರ್ಕೊಡ್ತೀನಿ ನಿಂಗೆ. ಲೆಕ್ಕ ಬೇಡ ಅಕ್ಕ, ತಲೆ ನೋಯ್ತು. ನೋಡು ಪುಟ, ನೀನು ಓದಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಎಲ್ಲ ಗೊತ್ತಿರ್ಬೇಕು. ಕೊಡಿಲಿ, ನಾನು ಬರ್ಕೊಡ್ತೀನಿ, ಕೊಡು. ಮೇಲ್ಗಡೆ ಟ್ಯೂಷನ್ ಕ್ಲಾಸೇ ನಡೆಯೋ ಹಾಗಿದೆಯಲ್ಲಪ್ಪ. ಏನು ಮಾಡಲಿ ನಾನು? ಇವಳವನನ್ನ ಕಳಿಸೋ ವಿಚಾರಣೆ ಮಾಡ್ತಾ ಇಲ್ಲ. ಒಳ್ಳೆ ಗೋಳಾಗೋಯ್ತಿದ್ದು. ನಾನು ತೆಗಿತೀನಿ. ಅಯ್ಯ, ಒಂದು ಕಡ್ಡಿ ಇಷ್ಟೆಲ್ಲ ಗಡಿ ಬಿಡಿಯಾ? ಏನಿಲ್ಲ. ಸರಿ ನೋಡು, ನಾನೀಗ ನಿಂಗೊಂದು ಲೆಕ್ಕ ಬರ್ಕೊಡ್ತೀನಿ, ಅದು ನೀನು ಮಾಡಬೇಕು, ಆಯ್ತಾ? ಮಾಡ್ಕೇನಕ್ಕ? ಎಲ್ಲಿ ಬಾ, ತಗೋ. ಹೌದು, ಮಾಡಬೇಕು. ಹೋಗ್ಬೋದೀಗ ಮೆತ್ತಗೆ. ಎಲ್ಲಿಗೆ ಹೋಗ್ಬೋದಕ್ಕ? ನನಗ ಅದು ಹೇಳಿತು. ಹೇಗೋಗ್ಲಿ? ಹೇ, ಎಲ್ಗೂ ಇಲ್ಲ. ಲೆಕ್ಕ ಮಾಡ್ಬೋದು, ಮೆತ್ತಗೆ ನೋಡ್ಕೊಂಡು ಮಾಡು ಅಂತ ಇದೀನಿ. ಬರಿ ನೋಡ್ಕೊಂಡು ಮಾಡು, ಮೆತ್ತಗೆ ಕಾಣಿಸಲ್ಲ. ಎಂತಕ್ಕ ಮೊರ್ಲು ಮಾತಾಡ್ತಿದ್ದೆ ಇವತ್ತು? ಕಾಣಿಸಲ್ವೇನೋ? ಲೆಕ್ಕ ನೋಡು, ಮಾಡು ಮೊದ್ಲು. ಯಾಕೆ ಹಿಂಗ್ ಇವತ್ತು ಆಡ್ತಿದ್ಯಾ ಸೋಮಾರಿ ತರ? ಹೇಳಿದ್ ಕೂಡ ಪಟ ಅಂತ ಮಾಡಕ್ಕಾಗಲ್ವಾ? ನನಗೆ ನಾ ಬೈತಿರೋದು ಇವಳು. ಅದು ಹೆಂಗೆ ಹೋಗ್ಲಪ್ಪ? ಅವನೇನಾದ್ರೂ ನೋಡಿದ್ರೆ ಅಷ್ಟೇ ನನ್ನ ಕತೆ. ನೋಡು, ಈಗ ಶ್ರದ್ಧೆಯಿಂದ ನಾನು ಹೇಳ್ದ ಹಾಗೆ ಕೇಳು, ಎಲ್ಲ ಸರಿ ಹೋಗತ್ತೆ. ಅಕ್ಕ, ನಂಗಿದ ಅರ್ಥ ಆಗ್ತಿಲ್ಲ ಅಕ್ಕ. ಹೇ, 5, 7 ಎಷ್ಟು ಅಂತ ಗೊತ್ತಿಲ್ವೇನೋ? ಅಷ್ಟೊಂದು ದೊಡ್ಡವನು ನೀನು. ಬರೀ
ಯಾರಿಲ್ಲ ಪುಟ, ಬರೀ ನೀನ್ ಬರೀ ನೋಡು, ನೋಡ್ಕೊಂಡ್ ಮಾಡ್ ಲೆಕ್ಕನ. ಸುಮ್ಮನೆ ಲೆಕ್ಕ ಮಾಡೋದ್ಬಿಟ್ಟು ಕತೆ ಹೇಳ್ತೀಯಪ್ಪ. ನೀನ್ ಮಾಡು, ನಾನು ಯಾರು ಅಂತ ಹೋಗಿ ನೋಡ್ತೀನಿ, ಆಯ್ತಾ? ಮಾಡು ಬೇಗ. ಇನ್ನು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಹೋಗಿ ಹೋಗಿ. ಏನ್ ಮೇಸ್ಟ್ರೆ, ಶಾಲೆಯಲ್ಲಿ ಮತ್ತೆ ಬಿಸಿ ಊಟ ಶುರು ಆಗಿದ್ಯಂತೆ? ಏನ್ ಕತೆ? ಏನು ಶಾಲೆ ಅಂದ್ರೆ ಏನು ಮದ್ವೆ ಮನೆನಾ? ನೋಡಿ ಪಟೇಲ್ರೆ, ಈ ಬಗ್ಗೆ ನೀವು ತಲೆ ಬಿಸಿ ಮಾಡ್ಕೋಬೇಡಿ. ಆ ಶ್ರದ್ಧೆ ಇದ್ದಾಳೆ, ಅವಳು ಈ ವಿಷಯದಂಗೆ ಮೇಲ್ ಗೌರ್ಮೆಂಟಿಗೆ ಅರ್ಜಿ ಬರೀತಿ, ಅದು ಮಾಡ್ತಿ ಇದು ಮಾಡ್ತಿ ಅಂತ ಹೇಳ್ತಿದ್ದ. ಮತ್ತಿದ್ರ ಅಗಳಿ ಹಬ್ಬದ ಬೇಡ ಅಂದೇಳಿ ಊಟ ಅಲ್ದ ಹಾಕುವ ಅಂದೆ. ಅದು ಅಂದ್ರೆ ಈ 10 ಮಕ್ಕಳಿಗೆ ಊಟ ಹಾಕೋದ್ರಿಂದ ನಮ್ಗೇನು ತಲೆ ಬಿಸಿ ಇಲ್ಲ. ಅದಕ್ಕೆ ಏನು ಸರ್ಕಾರಕ್ಕೆ ಪತ್ರ ಬರೀತಾಳ ಅವಳು? ನನ್ನ ಹಳ್ಳಿಗೆ ಬಂದು ನನಗೇ ಧಮಕಿ. ಗ್ರೇಟ್ ಕಣ್ರಿ ಅವಳು, ಗ್ರೇಟ್. ನೋಡಿ ಹಿರಿಯರೇ, ನಮ್ಮ ಮಾನವೀಯ ಮೇಷ್ಟ್ರು ಚೆನ್ನಾಗಿ ತಲೆ ಅಲ್ಲಾಡಿಸ್ತಾ ಇದ್ದಾರೆ. ಏನದ ಅರ್ಥ? ಏನೋ ಸನ್ಮಾನ ಮಾಡಲ್ ಮಾನ್ಯ ಮೇಡಮ್ಗೆ ಸಕಲ ಸರ್ಕಾರಿ ಗೌರವದೊಂದಿಗೆ. ಅಯ್ಯೋ ಸಾರಿ ಪಟೇಲ್ರೆ, ನಾ ತಲೆ ಆಡ್ಸಕ್ಕಂತ ಅದಕ್ಕಲ್ಲ. ನೀವು ಆಗಳ ಹೆಂಗೆ ಹೇಳ್ರಿ, ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ನೋಡ್ರಿ, ವಿಷದ ಬಳ್ಳಿ ಹಬ್ಬಕ್ಕೆ ಬಿಟ್ರೆ ಕತ್ತಿಗೆ ಸುತ್ಕೊಂಡು ನಮ್ಮ ಪ್ರಾಣನೇ ತೆಗಿಯತ್ತೆ, ನೆನಪಿಟ್ಕೊಳ್ಳಿ. ನೀವೇನು ಯೋಚನೆ ಮಾಡಬೇಡಿ, ನಾವೆಲ್ಲ ಇತ್ತಲ್ಲ, ಏನಾರು ಮಾಡ್ತೋ, ತಲೆ ಕಿಸ್ಕೊಂಬೇಡ ನೀವು. ನೀವೆಲ್ಲ ಎಂತಾರೋ ಮಾಡ್ತೀನಿ ಅಂತ ಕೂತ್ಕೊಂಡ ಅಂದ್ರೆ ಕೊನೆಗೆ ತಲೆ ಕೆಡದ್ ನಂದು. ನೋಡಿದ್ನಲ್ಲ ಇಷ್ಟು ದಿನ ನೀವು ಮಾಡೋ ಕೆಲಸನ. ಇವಾಗ ಅವಳು ನನ್ನ ಗುಹೆ ಮುಂದೆ ಬಂದು ಕೂತ್ಕೊಂಡು ನನ್ನನ್ನೇ ಆಟ ಆಡಿಸ್ತಾ ಇದ್ದಾಳೆ. ಇದೆಲ್ಲದಕ್ಕೂ ಒಂದೇ ದಾರಿ, ನಾಳೆ ಶಾಲೆಗೆ ನಾನೇ ಬರ್ತೀನಿ, ಏನಾಗುತ್ತೋ ನೋಡೇ ಬಿಡ್ತೀನಿ ಕಣ. ಹೊಯ್ ಪಟೇಲ್ರೆ, ಅದು ಅಂದ್ರೆ ಅಗಲಿ ಮಾಡಬೇಡಿ ಮರ್ರೆ. ನೀವು ಶಾಲೆಗೆ ಬಂದು ಅಲ್ಲೇನಾರು ಗಲಾಟೆ ಹಾಕೋದು, ಅದು ದೊಡ್ಡ ಸುದ್ದಿ ಹಾಕೋದು, ಅಂಥದ್ದೊಂದು ಅಗಲಿ ಆಯ್ಕ ಈಗ. ಹೊಯ್ ಉಗ್ರಪ್ಪನವ್ರೆ, ನೀವಂಚು ಹೇಳಿ ಮರ್ರೆ. ನೀ ಎಂತಕ್ಕೆ ವಿಚಿತ್ರವಾಗಿ ಆಡ್ತಿದ್ಯಾ? ಕೈ ತೊಳ್ಕೊಂಡು ಶ್ರದ್ಧಾಯಿಂದ ಬಿದ್ದಿದ್ಯಾ, ಎಂತಕ್ಕೆ? ಹಿಂದೆ ಬಿದ್ದಿರೋದಲ್ಲ, ಮುಂದೆ ನಾನು ಬೀಳಬಾರ್ದು ಅಂದ್ರೆ ಇವತ್ತಿಂದಾನೇ ಅವಳು ಉಸಿರೆತ್ತಬಾರ್ದು. ಅದಕ್ಕೋಸ್ಕರ ನಿಮ್ಮ ಕಣ್ಣಿಗೆ ಅವಳು ಕ್ರಿಮಿ ತರ ಕಾಣಬಹುದು, ಆದರೆ ಅದೇ ಕ್ರಿಮಿ ನಾಳೆ ನಮ್ಮ ಮೊದಲು ಒಳಗೆ ಸೇರ್ಕೊಂಡ್ರೆ ಸಖತ್ ಖರಾಬ್ ಆಗ್ಬಿಡುತ್ತೆ ನಮ್ಮ ಕತೆ. ಈಗಾಗ್ಲೇ ನಾನು ಯಾವ್ದಾದ್ರು ವಿಷಯಕ್ಕೆ ಒದ್ದಾಡ್ತಾ ಇದ್ದೀನಿ, ಇವಳೊಬ್ಳು ಬಂದು ಕಾಡ್ತಾ ಇದ್ದಾಳೆ ನನ್ನ ಹತ್ತು. ಎಂತಾಯ್ತು? ಯಾಕೆ ಈ ಒದ್ದಾಟ? ನೀವು ಒಂದು ಮಾತು ಹೇಳಿ, ನಾವೇ ಸಹಾಯ ಮಾಡ್ತೇವೆ. ನೀವೆಲ್ಲ ಏನು ಸಹಾಯ ಮಾಡೋದು ಬೇಡ, ಧನ್ಯವಾದಗಳು. ಹೋಗಿ ಬನ್ನಿ, ದಯವಿಟ್ಟು ಹೋಗಿ ಬನ್ನಿ. ನಾಳೆ ಶಾಲೆಗೆ ನಾನೇ ಬರ್ತೀನಿ. ಬತ್ತೆ ನಾನು. ಏನೇ ಹೇಳಿ ಭುವನ್, ನೀವು ಹೋಗೋದು ಇಷ್ಟ ಇರಲಿಲ್ಲ ನನಗೆ.